ರಾಜ್ಯದ 28 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು. 28 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ಮುಂದುವರೆದಿದೆ. ಅಭ್ಯರ್ಥಿಗಳ ಆಯ್ಕೆ ಕೆಲ ಕ್ಷೇತ್ರಗಳಲ್ಲಿ ಗೊಂದಲ ಇದೆ. ಆ ಗೊಂದಲವನ್ನ ಕೂಡ ಬಗೆಹರಿಸಿಕೊಳ್ಳಬೇಕಿದೆ. ಇದು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ಮಟ್ಟದ ಸವಾಲನ್ನ ತಂದೊಡ್ಡಿದೆ. ತುಮಕೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಮೂವರ ನಡುವೆ ಫೈಟ್ ಇದೆ. ಮಾಧುಸ್ವಾಮಿ, ವಿ ಸೋಮಣ್ಣ, ಚಿದಾನಂದ್ ಅವರ ನಡುವೆ ಸಖತ್ ಪೈಪೋಟಿ ಇದೆ. ಇಲ್ಲಿ 28 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವನ್ನ ತಂದಿಟ್ಟಿದೆ. ಒಂದೊಂದು ಕ್ಷೇತ್ರಕ್ಕೆ 3-4 ಮಂದಿ ಆಕಾಂಕ್ಷಿಗಳಿದ್ರೆ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು, ಯಾರಿಗೆ ಟಿಕೆಟ್ ಅನ್ನ ಕೊಟ್ರೆ ಯಾವ ರೀತಿಯಾಗಿ ಅದರ ಇಂಪ್ಯಾಕ್ಟ್ ಆಗುತ್ತೆ, ಸಾಧಕ ಬಾಧಕಗಳು ಏನು, ಇದೆಲ್ಲವನ್ನ ಕೂಡ ಪರಿಗಣಿಸಿ ಟಿಕೆಟ್ ಅನ್ನ ಕೊಡಬೇಕಾದಂತಹ ದೊಡ್ಡ ಸವಾಲು ಹೈಕಮಾಂಡ್ ಮುಂದಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ಗೋಸ್ಕರ ಮೂವರ ನಡುವೆ ಫೈಟ್ ಇದೆ. ಸದಾನಂದ ಗೌಡ, ಮುನಿರಾಜುಗೌಡ, ಸಪ್ತಗಿರಿ ಗೌಡ ಅವರ ನಡುವೆ. ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್, ಅಲೋಕ್ ವಿಶ್ವನಾಥ್ ನಡುವೆ ಫೈಟ್ ಇದೆ. ರಾಯಚೂರಿನಲ್ಲೂ ಕೂಡ ರಾಜಾ ಅಮರೇಶ ನಾಯಕ್, BV ನಾಯಕ್ ನಡುವೆ ಫೈಟ್ ಇದೆ. ಇನ್ನು ಲೋಕಸಭೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ಫೋಟೋಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರು ಸಂಭಾವ್ಯ ಅಭ್ಯರ್ಥಿಗಳು ಅಂತ ಹೇಳಿ ಬಿಜೆಪಿ ಸಿಇಸಿ ಸಭೆಯಲ್ಲಿಯೇ ಈ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ನಿರ್ಧಾರವಾಗುತ್ತೆ. ಒಂದಷ್ಟು ಕ್ಷೇತ್ರಗಳಿಗೆ ಗೊಂದಲ ಇದೆಯಲ್ಲ, ಜೊತೆಗೆ 3-4 ಜನ ಆಕಾಂಕ್ಷಿಗಳಿದ್ದಾರಲ್ಲ, ಆ ಪೈಕಿ ಯಾರಿಗೆ ಕೊಟ್ರೆ ಗೆಲುವು ನಿಶ್ಚಿತ, ಸುಲಭವಾಗಿ ಗೆಲುವನ್ನು ದಾಖಲಿಸಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಅಳೆದು ತೂಗಿ ಒಂದಷ್ಟು ಮಾನದಂಡಗಳನ್ನು ಅನುಸರಿಸಿ ಟಿಕೆಟ್ ಅನ್ನ ಫೈನಲೈಸ್ ಮಾಡಲಿದ್ದಾರೆ. ಲೋಕಸಭೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳು ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರು, ಹಾಗೇನೆ ಜಗದೀಶ್ ಶೆಟ್ಟರ್ ಅವರು ಮತ್ತು BC ಪಾಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ. ಇದು ಸಂಭಾವ್ಯ ಅಭ್ಯರ್ಥಿಗಳು ಯಾರಿಗೆ ಕೊಡಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿಯ ಹೆಸರು ಮುನ್ನೆಲೆಯಲ್ಲಿ ಇದೆ. ತುಮಕೂರಿನಿಂದ 3 ಆಕಾಂಕ್ಷಿಗಳಿದ್ದಾರೆ. JC ಮಾಧುಸ್ವಾಮಿ, ವಿ ಸೋಮಣ್ಣ, ಇನ್ನು ಬೀದರ್ನಿಂದ ಭಗವಂತ ಖೂಬಾ ಅವರು ಆಕಾಂಕ್ಷಿ ಇದ್ದಾರೆ. ತುಮಕೂರಿನಿಂದ ಆಲ್ರೆಡಿ ಈಗಾಗಲೇ ಹೇಳಿದಂಗೆ ಮತ್ತೊಬ್ಬರು ಆಕಾಂಕ್ಷಿಯೂ ಕೂಡ ಇದ್ದಾರೆ. ಚಿದಾನಂದ್ ಅವರು ಕೂಡ ಸೋಮಣ್ಣ ಮತ್ತು ಮಾಧುಸ್ವಾಮಿ ಅವರಿಗೆ ಫೈಟ್ ಕೊಡ್ತಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ, ಚಾಮರಾಜನಗರದಲ್ಲಿ ಡಾಕ್ಟರ್ ಮೋಹನ್ ಮತ್ತು ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಈಗಾಗಲೇ ಸಿಟ್ಟಿಂಗ್ ಎಂಪಿಗಳಿರುವಂತಹ ಕ್ಷೇತ್ರದಲ್ಲೂ ಕೂಡ ಮತ್ತೊಂದಷ್ಟು ಮಂದಿ ಆಕಾಂಕ್ಷಿಗಳು ಇದ್ದಾರೆ. ಈ ಬಾರಿ ನಮಗೆ ಟಿಕೆಟ್ ಅನ್ನ ಕೊಟ್ರೆ ಒಳಿತು ಅಂತ ಹೇಳಿ